ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಬಿಂದು ಯೂಟ್ಯೂಬ್ ಚಾನಲ್. ಇವತ್ತು ನಾನು ಮನೆಯಲ್ಲಿ ಮಾಡ್ತಾ ಇರೋ ಏನು ಕೆಲಸ ಮಾಡ್ತಾಯಿದ್ದೀನಿ, ಏನು ಮಾಡ್ತಾಯಿದ್ದೀನಿ ಅಂತ ಹೇಳಿಬಿಟ್ಟು ಲಾಗ್ ಮಾಡೋಣ ಅಂದ್ಕೊಂಡು ನಾನು ಇವತ್ತು ವಿಡಿಯೋ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಇವತ್ತಿನ ವಿಡಿಯೋದಲ್ಲಿ ನಾನು ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ, ಹುರುಳಿಕಾಳನ್ನ ಮೊಳಕೆ ಮಾಡಿಟ್ಟಿದ್ದೀನಿ. ಇದನ್ನು ನಾನು ಸಾಂಬಾರು ಮಾಡೋಣ ಅಂತ ಹೇಳಿ ಅಂದ್ಕೊಂಡಿದ್ದೀನಿ. ಇಷ್ಟೊಂದು ನನಗೆ ಹುರುಳಿಕಾಳು ಅಂದರೆ ತುಂಬ ಇಷ್ಟ. ಅದರಲ್ಲೂ ಮೊಳಕೆ ಹುರುಳಿಕಾಳು ಸಾಂಬಾರು ಇದೆಯಲ್ಲ, ಸಖತ್ ಟೇಸ್ಟಾಗಿರುತ್ತೆ. ನಂಗೆ ತುಂಬ ಇಷ್ಟ. ಹಾಗಾಗಿ ಇವತ್ತು ಸುಮಾರು ಹುರುಳಿಕಾಳು ನೆನೆಸಿಟ್ಟಿದ್ದೀನಿ ಮೊಳಕೆ ಮಾಡಿ. ಇಷ್ಟನ್ನು ಹಾಕ್ಬಿಟ್ಟು ಸಾಂಬಾರು ಮಾಡೋಣ ಅಂತ ಹೇಳಿ ನೋಡೋಣ ಹೇಗೆ ಬರುತ್ತೋ ಗೊತ್ತಿಲ್ಲ. ನಿಮಗೂ ಇಷ್ಟನಾ? ಇಷ್ಟ ಆಗಿದ್ರೆ ಕಮೆಂಟ್ ಮಾಡಿ. ನನಗಂತೂ ತುಂಬ ಇಷ್ಟ. ಅದಕ್ಕೆ ನಾನೇನೇನು ಹಾಕ್ತೀನಿ ಅಂದರೆ, ಎಲ್ಲರೂ ಹೇಗೆ ಮಾಡ್ತಾರೋ ಗೊತ್ತಿಲ್ಲ, ನಾನು ಮಾಡೋದು ಫಸ್ಟು ಹಸಿ ಈರುಳ್ಳಿ, ಹಸಿಮೆಣಸಿನ್ಕಾಯಿ, ಈರುಳ್ಳಿನ ಹುರ್ಕೊತೀನಿ. ಆಮೇಲೆ ಒಂದೊಂದಾಗಿ ಮಾತಾಡ್ಕೊಂಡು ಹೇಳ್ತೀನಿ ಏನೇನು ಮಾಡ್ತೀನಿ ಅಂತ ಹೇಳಿಬಿಟ್ಟು. ಹಾಗೆ ಎಷ್ಟೋ ಕಡೆ ಇವಾಗ ಚಂಡಮಾರುತ ಸ್ಟಾರ್ಟ್ ಆಗಿ ಮಳೆ ಬೇರೆ ಬರ್ತಾ ಇದೆ ಅಂತೆ. ನಮ್ಮ ಕಡೆ ಏನು ಮಳೆ ಇಲ್ಲ, ಆಂಧ್ರ ಸೈಡಲ್ಲೆಲ್ಲ ಮಳೆ ಬರ್ತಾ ಇದೆ. ನಾವಿರೋದು ಪ್ರೆಸೆಂಟ್ ಹೈದ್ರಾಬಾದಲ್ಲಿ. ಈ ಕಡೆ ಏನು ಮಳೆ ಬರ್ತಾ ಇಲ್ಲ. ನೀವಿರಲ್ಲಿ ಮಳೆ ಬರ್ತಾ ಇದೆಯಾ? ನಾವಿರಲ್ಲಿ ಮಳೆ ಕಡಿಮೆ. ಈ ಕಡೆ ಬಿಸಿಲು ಜಾಸ್ತಿ ಅಂತಾರೆ, ಆದರೆ ಈ ಸರಿ ಈ ಕಡೆನೇ ಮಳೆ ಜಾಸ್ತಿ ಬಂದಿರೋದು. ಇವತ್ತೊಂದು ವಿಷಯ ಕೇಳಿದೆ. ಏನು ಗೊತ್ತಾ, ನಾನು ಆ್ಯಕ್ಚುಲಿ ನಾನು ಕರ್ನಾಟಕದ ಹುಡುಗಿ, ಕನ್ನಡ. ಅಂದರೆ ನಮ್ಮ ಹಸ್ಬೆಂಡ್ ಬಂದುಬಿಟ್ಟು ಆಂಧ್ರ ಹುಡುಗ, ಅವರು ತೆಲುಗು ಲ್ಯಾಂಗ್ವೇಜ್, ನಮ್ಮದು ಕನ್ನಡ ತೆಲುಗು. ಹಾಗೆ ಇವತ್ತು ನಮಗೆ ಏನಪ್ಪ ಅಂದರೆ, ಡೈಲಿ ಮಲ್ಕೊಂಡಾಗ ಅಲಾರಾಮ್ ಆಗಿ ನಮ್ಮಮ್ಮನೇ ಅಲಾರಾಮು ಫೋನ್ ಮಾಡ್ತಾರೆ. ಬೆಳಗ್ಗೆ ಎದ್ದ ತಕ್ಷಣ ಅವ್ರು ಫೋನ್ ಮಾಡಿದ್ಮೇಲೆ ನಾನು ಎದ್ದೇಳೋದು. ಆದರೆ ಇವತ್ತೊಂದು ವಿಷಯ ಹೇಳಿದ್ರು. ಏನು ಗೊತ್ತಾ, ನನಗೂ ಆಶ್ಚರ್ಯ ಆಯಿತು. ಏನಪ್ಪ ಅಂದರೆ, ಒಂದು ಏನಂತಾರೆ, ಹಕ್ಕಿ ಪಿಕ್ಕೆರ ಏನದು, ಕೆಲಸಕ್ಕೋಸ್ಕರ ವಲಸೆ ಬಂದುಬಿಟ್ಟು ಅಲ್ಲಲ್ಲ ಟೆಂಟ್ ಹಾಕ್ಕೊಂಡಿರ್ತಾರಲ್ವಾ, ಆ ಥರ ಕೆಲಸ ಮಾಡೋರು ಇದ್ರಂತೆ. ಅಲ್ಲಿ ಒಂದು ಹುಡುಗಿ ಪ್ರೆಗ್ನೆಂಟ್ ಇದ್ಲಂತೆ. ಪ್ರೆಗ್ನೆಂಟ್ ಇರೋ ಹುಡುಗಿ ಅಕ್ಕ ಬೆಂಗಳೂರಲ್ಲಿರೋದು. ಆ ಹುಡುಗಿನ ನೋಡ್ಕೊಂಡು, ಅವರ ತಂಗಿನ ನೋಡ್ಕೊಂಡು ಹೋಗೋಕ್ಕೋಸ್ಕರ ಅಕ್ಕ ಊರಿಂದ ಬಂದಿರ್ತಾಳೆ, ಬೆಂಗಳೂರಿಂದ. ಬಂದಮೇಲೆ ಹುಡುಗಿಗೆ ತಂಗಿಗೆ ಹೊಟ್ಟೆ ನೋವು ಸ್ಟಾರ್ಟ್ ಆಗುತ್ತಂತೆ. ಏನಪ್ಪ ಇದು ಹೊಟ್ಟೆ ನೋವು ಸ್ಟಾರ್ಟ್ ಆಯ್ತಲ್ಲ, ಹಾಗೆ ಹೋಗಿ ಬರೋಣ ಹಾಸ್ಪಿಟ್ಲಿಗೆ ಅಂತ ಹೋಗ್ತಾರೆ. ಅವಳಿಗೆ ಒಂದು ಸ್ಕ್ಯಾನಿಂಗು ಮಾಡಿಸಿರಲ್ಲಂತೆ. ಅವಳು ಪ್ರೆಗ್ನೆಂಟ್ ಆಗಿದ್ದವಳಿಗೆ ಒಂದೇ ಒಂದು ಸ್ಕ್ಯಾನಿಂಗ್ ಇಲ್ಲ, ಏನೂ ಇಲ್ಲ. ಅವಳು ಪ್ರೆಗ್ನೆಂಟು. ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋದರೆ ಏನು ನೋಡಿಬಿಟ್ಟು ಟ್ರೀಟ್ಮೆಂಟ್ ಕೊಡ್ತಾರೆ? ಏನೂ ಇಲ್ಲ. ಅವ್ರಿಗೆ ಒಂದು ಸ್ಕ್ಯಾನಿಂಗ್ ಇಲ್ಲ, ಒಂದು ಟ್ಯಾಬ್ಲೆಟ್ ಇಲ್ಲ, ಏನೂ ಇಲ್ಲ, ಪ್ರೆಗ್ನೆಂಟು. ಹೋದ್ರಂತೆ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗಿ, ಅಥವಾ ಏನೇನು ಸೌಂಡ್ ಮಾಡಬೇಡ, ಸರಿ ನೀನು ಆ ಕಡೆ ರೂಮಲ್ಲಿ ಹೋಗಿ ಮಾತಾಡ್ಕೊ, ಹೋಗು ಚಿನ್ನ. ಆಮೇಲೆ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋದ್ರಂತೆ. ಹಾಸ್ಪಿಟ್ಲಲ್ಲಿ ½ ಅಷ್ಟೇ, ಅರ್ಧ ಗಂಟೆಲಿ ಆ ಹುಡುಗಿ ಡೆಲಿವರಿ ಆಯ್ತಂತೆ. ಗಂಡು ಮಗು ಹುಡ್ತಂತೆ. ಜಸ್ಟ್ 1.5 kg ಇದೆ ಅಂತೆ, ಅಷ್ಟೇ. ಅದಕ್ಕೆ ಡಾಕ್ಟ್ರುಗಳೆಲ್ಲ ಏನಪ್ಪ ಇದು ಹಿಂಗಾಯಿತು, ಮೇಲೆ ದೊಡ್ಡ ಆಸ್ಪತ್ರೆಗೆ ಕಳಿಸ್ಬಿಡೋಣ, ಇದು ಅಷ್ಟೊಂದು ಮಾಮೂಲಿ ಕೇಸಲ್ಲ, ಯಾಕೆ ಬೇಕು, ಕಳ್ಸೋಣ, ICU ಇಡಬೇಕು ಮಗುನ ಅಂತ ಮಾತಾಡ್ತಿದ್ರಂತೆ. ಸರಿ ಹೋಗಿ ನೋಡ್ಕೊಬರೋಣ ಅಂತ ಇನ್ನೊಬ್ರು ಡಾಕ್ಟ್ರನ್ನ ಯಾರೋ ಹೋದ್ರಂತೆ ನೋಡ್ಕೊಬರೋಕ್ಕೆ. ನೋಡ್ಕೊಬರಕ್ಕೆ ಹೋಗ್ತಿದ್ದಂಗೆ ಮತ್ತೊಂದು ಡೆಲಿವರಿ ಆಯ್ತಂತೆ. ಅದು ಗಂಡು ಮಗು ಅಂತೆ, ಟ್ವಿನ್ಸ್ ಆಗಿದೆ ಅವರಿಗೆ. ನೋಡಿ, ಏನೂ ಇಲ್ಲ. ಪ್ರೆಗ್ನೆಂಟ್ ಆದವರಿಗೆ ಎಷ್ಟೊಂದೆಲ್ಲ ಮಾಡ್ತಾರೆ, ಆರೈಕೆ ಆಗಲಿ, ಟ್ಯಾಬ್ಲೆಟ್ಟು, ಸ್ಕ್ಯಾನಿಂಗು ಅಂತ ಹೇಳಿ ಎಷ್ಟೊಂದು ಬ್ಲಡ್ ಟೆಸ್ಟು ಎಷ್ಟೊಂದು ಇರುತ್ತೆ. ಆದರೆ ಇವರು ಏನೂ ಮಾಡಿಸಿಲ್ಲ, ಹೆಲ್ದಿಯಾಗಿ ಹುಟ್ಟಿದ್ದಾವೆ. ಆದರೆ ಅವಳಿ ಜೋಡಿ ಮಕ್ಕಳಾಗಿದೆ ಅಲ್ವಾ, ಹಾಗಾಗಿ ಮೋಸ್ಟ್ಲಿ 1.5 kg ಇದೆ ಅಷ್ಟೇ. ಇನ್ನೊಂದೇನಪ್ಪ ಅಂದರೆ, ಆ ಹುಡುಗಿಗೆ ಮದುವೆ ಆಗಿದೆಯೋ ಇಲ್ಲೋ ಅನ್ನೋದೇ ಗೊತ್ತಿಲ್ಲ. ಅದು ಜಸ್ಟು ಎಷ್ಟು 16-17 ವರ್ಷದ ಹುಡುಗಿ ಅಂತೆ. ಆ ಹುಡುಗಿ ನೋಡಿದ್ರೆ ಹುಡುಗ ಯಾರು ಅಂತ ಗೊತ್ತಿಲ್ಲ, ಏನೇನೋ ಆಗಿತ್ತು ಕತೆ. ಹಂಗೆಷ್ಟೆಲ್ಲ ಆಯ್ತಂತೆ. ಇವನ್ನೆಲ್ಲ ನೋಡಿ ಈಗಿನ ಕಾಲದಲ್ಲಿ ಹುಡುಗಿಯರು ಎಷ್ಟು ನಂಬಿ ಮೋಸ ಹೋಗ್ಬಿಡ್ತಾರೆ ಅಂತ. ಅಷ್ಟೇ ಸಣ್ಣ ವಯಸ್ಸಲ್ಲಿ 2 ಮಕ್ಕಳು ಹಿಡ್ಕೊಂಡು ಹೇಗೆ ಸಾಕ್ತಾರೋ ಏನೋ ಅಂತ ಅನಿಸ್ಬಿಡುತ್ತೆ.
ನಿಜವಾಗ್ಲೂ ಈಗಲೂ ಅಂಥವ್ರು ಇದ್ದಾರಾ ಅನಿಸುತ್ತೆ, ಅಷ್ಟು ಅಮಾಯಕರು. ಇದನ್ನು ಕೇಳಿ ನನಗೆ ಶಾಕ್ ಆಯಿತು. ನಿಮಗೇನಂತ ಗೊತ್ತಿಲ್ಲ. ಅದೇ ಮಕ್ಕಳು ಇಲ್ಲದೆ ಇರೋರಿಗೆ ಗೊತ್ತಾಗುತ್ತೆ ಮಕ್ಕಳು ಬೆಲೆ. ದೇವರು ಇಲ್ಲದವರಿಗೆ ಕೊಡಲ್ಲ, ಇದ್ದವರಿಗೆ ಬೇಡ ಅಂದವರಿಗೆ ಈ ಥರ ಕೊಡ್ತಾನೆ. ನಾನಿವಾಗ ಈರುಳ್ಳಿ ಫ್ರೈ ಮಾಡ್ತಾ ಇದ್ದೀನಿ. ಇದೆಯಾ ಅಥರ್ವಾ? ಏನು ಮಾಡಲಿಲ್ಲ ಚಿನ್ನ ನೀನು. ನಾನು ಈರುಳ್ಳಿ ಫ್ರೈ ಮಾಡ್ತಾ ಇದ್ದೀನಿ ಚಿನ್ನ. ನೀನು ಅಲ್ಲಿ ಬಾಲ್ಕನಿಗೆಲ್ಲ ಹೋಗಬೇಡ, ಹಾಂ. ನನಗೆ ಈ ವಿಷಯ ಎಲ್ಲ ಹೇಗೆ ಗೊತ್ತಾಯಿತು ಅಂತ ಅಂದ್ಕೊತೀರಾ? ನಮ್ಮಮ್ಮ ಬಂದುಬಿಟ್ಟು ಆಶಾ ವರ್ಕರು, ಹಾಗಾಗಿ ಅಲ್ಪ ಸ್ವಲ್ಪ ಹಾಸ್ಪಿಟಲ್ ವಿಷಯಗಳೆಲ್ಲ ಗೊತ್ತಾಗ್ತಾ ಇರುತ್ತೆ. ಹಾಗೆ ಹುರುಳಿಕಾಳು ಸಾರು ಮಾಡೋದನ್ನು ತೋರ್ಸೋಣ ಅಂತ ಅಂದ್ಕೊಂಡಿದ್ದೀನಿ. ಎಲ್ಲೆಲ್ಲಿ ಹೇಗೆ ತೋರಿಸೋದು, ಅಷ್ಟೊಂದು ಯಾರು ಒಬ್ಬರು ವೀಡಿಯೋ ಮಾಡೋರಿದ್ದರೆ ಕರೆಕ್ಟಾಗಿ ತೋರ್ಸೋಕ್ಕೆ ಚೆನ್ನಾಗಿರುತ್ತೆ. ನೆಕ್ಸ್ಟ್ ಏನು ಮಾಡ್ತೀನಿ ಅಂತ. ನನಗಂತೂ ಇದು ನೋಡ್ತಾನೇ ಇರೋಣ ಅನ್ಸುತ್ತೆ, ಅಷ್ಟೊಂದು ಇಷ್ಟ. ಹಸಿ ತಿನ್ನೋಕೆ ಅಷ್ಟೊಂದು ಇಷ್ಟ ಆಗಲ್ಲ. ಈ ಮೊಳಕೆ ಮಾಡಿ ಸಾಂಬಾರು ಮಾಡ್ತಾರೆ, ಪಲ್ಯ ಮಾಡ್ತಾರಲ್ವ, ಅದು ತಿನ್ನೋಕ್ಕಂತೂ ತುಂಬ ಇಷ್ಟ. ಏನಿಲ್ಲ, ನಾವು ಹೇಗೆ ಮಾಡ್ತೀವಿ ಅಂದರೆ ಜಸ್ಟು ಸೇಮ್ ಚಿಕನ್ ಸಾಂಬಾರು ಮಾಡ್ತೀವಲ್ವ, ಚಿಕನ್ ಸಾಂಬಾರು ಥರನೇ ಮಾಡೋದು. ಎಲ್ಲರೂ ಚಿಕನ್ ಸಾಂಬಾರು ಒಂದೇ ಥರ ಮಾಡಲ್ಲ, ವೆರೈಟಿ. ಫಸ್ಟ್ ನಾನು ಈರುಳ್ಳಿ ಹುರ್ಕೊಂಡು ಆಮೇಲೆ ಹಸಿಮೆಣಸಿನ್ಕಾಯಿನೂ ಹಾಗೆ ಫ್ರೈ ಮಾಡ್ಕೊಂಡು ಎತ್ಕೊಬಿಡ್ತೀನಿ. ಅದಕ್ಕೆ ಈರುಳ್ಳಿ, ಕೊತ್ತಂಬರಿ ಸೊಪ್ಪು, ಬೆಳ್ಳುಳ್ಳಿ, ಶುಂಠಿ, ಚಕ್ಕೆ ಲವಂಗ ಹಾಕ್ಬಿಟ್ಟು ಇದೊಂದು ಸಪ್ರೇಟ್ ಮಿಕ್ಸಿ ಮಾಡಿ ಕಾಳುಗಳನ್ನೆಲ್ಲ ಮಿಕ್ಸ್ ಮಾಡಿ ಒಗ್ಗರಣೆ ಹಾಕೊಂಡು ವಿಸಿಲ್ ಹಾಕ್ಕೊಳ್ತೀನಿ. ಆಮೇಲೆ ಉಳಿದಿರೋ ಖಾರ ಮಸಾಲೆ ಎಲ್ಲ ಹಾಕ್ಬಿಟ್ಟು ಕುದಿಸ್ತೀನಿ. ಅಷ್ಟೇ, ಸಿಂಪಲ್ ಆಗಿ ಇರುತ್ತೆ. ಹೇಳಕ್ಕೆ ಸಿಂಪಲ್ಲು, ಮಾಡೋದು ಕಷ್ಟ ಸ್ವಲ್ಪ. ಮೊದಲೆಲ್ಲ ನಾನು ನೀಟಾಗಿ ವಿಡಿಯೋ ಮಾಡಿಬಿಟ್ಟು ಹಾಕ್ತಾಯಿದ್ದೆ. ಈಗೇನಪ್ಪ ಅಂದರೆ ಅಷ್ಟೊಂದು ಪೇಷನ್ಸ್ ಇರಲ್ಲ ನೀಟಾಗಿ. ಅಂದರೆ ಇವಾಗ ಒಬ್ಬರು ವಿಡಿಯೋ ತೆಗಿಬೇಕು, ಅದ್ರ ಮೇಲೆ ಫೋಕಸ್ ಮಾಡಬೇಕು, ಹಾಗೆಲ್ಲ ಪೇಷನ್ಸ್ ಆಗಲ್ಲ. ನಾನು ಎಡಿಟಿಂಗ್ ಎಲ್ಲ ಮಾಡ್ತೀನಿ, ಆದರೆ ವಿಡಿಯೋ ತೆಗಿಯೋಕ್ಕೆ ಪೇಷನ್ಸ್ ಇರಲ್ಲ. ಮಾತಾಡಿದ್ರು ಮಾತಾಡ್ಬೋದು, ಈ ವಿಡಿಯೋ ಯಾರು ಮಾಡ್ಕೊತಾರಪ್ಪ ಅನಿಸುತ್ತೆ. ನಿಮಗೆ ಎಷ್ಟೇ ನನಗೆ ಎಡಿಟಿಂಗ್ ಮಾಡೋ ಆಸೆ ಇರೋರು ನನ್ನ ಚಾನಲಲ್ಲೇ ಎಡಿಟಿಂಗ್ ಬಗ್ಗೆ ಹೇಗೆ ಮಾಡೋದು ಅಂತ ಹೇಳ್ಬಿಟ್ಟು ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ, ಹೋಗ್ಬಿಟ್ಟು ನೋಡು. ಏನು ಚಿನ್ನ, ಏನು ಕಂದ, ಏನಾಯ್ತದು? ಈರುಳ್ಳಿ ಫ್ರೈ ಆಗಿದೆ. ಈರುಳ್ಳಿ ಫ್ರೈ ನನಗೂ ಮೊದಲೆಲ್ಲ, ನಾನಿರೋದು ಇವಾಗ ಪ್ರೆಸೆಂಟು ಹೈದ್ರಾಬಾದಲ್ಲಿ. ಮೊದಲೆಲ್ಲ ಚಿಕ್ಕವಳಿದ್ದಾಗ ಅನ್ಕೊಂತಿದ್ದೆ ಹೈದ್ರಾಬಾದ್ ಹೇಗಿರುತ್ತೆ ಹೆಂಗಿರುತ್ತೆ ಅಂತ ನನಗೆ ಅನಿಸ್ತಾ ಇತ್ತು. ನಾನು ಒಂದ್ಸಲಿ ಹೋಗಿ ನೋಡಬೇಕು ಅಂತ. ಆದರೆ ಅಂದ್ಕೊಂಡಿರಲಿಲ್ಲ ನಾನು ಹೈದ್ರಾಬಾದಲ್ಲೇ ಇರ್ತೀನಿ ಮದುವೆ ಆದಮೇಲೆ ಅಂತ ಅಂದ್ಕೊಂಡಿರಲಿಲ್ಲ. ಒಂಥರ ಚೆನ್ನಾಗಿದೆ ಹೈದ್ರಾಬಾದು, ಟೂರಿಸ್ಟ್ ಪ್ಲೇಸ್ ಥರ ಚೆನ್ನಾಗಿದೆ. ಈರುಳ್ಳಿನ ಈ ಥರ ಫ್ರೈ ಮಾಡ್ಕೊಂಡಿದ್ದೀನಿ. ಹೈದ್ರಾಬಾದಲ್ಲಿ ಪ್ಲೇಸ್ ನೋಡೋಕೆ ತುಂಬ ಚೆನ್ನಾಗಿದ್ದಾವೆ. ಇಲ್ಲಿ ತುಂಬ ದೂರದಿಂದ ಎಲ್ಲ ಬರ್ತಾರೆ ವಿಸಿಟ್ ಮಾಡೋಕ್ಕೆ. ತುಂಬ ಚೆನ್ನಾಗಿದೆ ಪ್ಲೇಸಸ್ಸು. ಇತ್ತೀಚೆಗೆ ಅದೇ ಸ್ಟ್ಯಾಚ್ಯೂ ಆಫ್ ಈಕ್ವಾಲಿಟಿ ಆಗಿದೆ ಅಲ್ವಾ, ಅದಂತೂ ಸಖತ್ತಾಗಿದೆ. ಆಮೇಲೆ ಈ ಕಡೆ ನೋಡೋದಾದರೆ ಇನ್ನೇನು ಸ್ಟ್ಯಾಚ್ಯೂ ಆಫ್ ಈಕ್ವಾಲಿಟಿ, ಹಾಗೆ ದೂರದಲ್ಲಿ ಈ ಕಡೆ ಇರೋ ಟೆಂಪಲ್ಗಳಿದೆಯಲ್ಲ ಸಖತ್ ಫೇಮಸ್. ನನಗದು ತುಂಬ ಇಷ್ಟ ಅಂದರೆ ಟೆಂಪಲ್ಸ್ ಈ ಕಡೆ ಸಖತ್ತಾಗಿದೆ. ಈ ಕಡೆ ಹೈದ್ರಾಬಾದ್ ಕಡೆ ಬಂದವರು ಯಾರಾದರೂ ಹೋಗಿ ಒಂದು ರೌಂಡು ಸುತ್ಕೊಂಡು ಹೋಗಿ, ಸಖತ್ತಾಗಿದೆ. ನನಗಂತೂ ತುಂಬ ಇಷ್ಟ. ಈ ಕಡೆ ತಿರುಗೋದಕ್ಕೆ ಇಷ್ಟ ಅಷ್ಟೇ. ಮಾತು ಮಾತ್ರ ಕನ್ನಡ ಮಾತಾಡೋರು ಯಾರೂ ಸಿಗಲ್ಲ. ಇದು ಕೂಡ ಫ್ರೈ ಆಯಿತು. ಹಸಿಮೆಣಸು, ಈಗ ನೆಕ್ಸ್ಟು ಕೊತ್ತಂಬರಿ ಸೊಪ್ಪು.
ಏನು ಗೊತ್ತಾ, ನೀಟಾಗಿ ಎಲ್ಲ ಎಡಿಟ್ ಮಾಡಿಬಿಟ್ಟು ಲಾಗ್ ಮಾಡೋಣ ಅಂತ ಮಾಡ್ತೀವಲ್ವ, ಅವಾಗ ಏನು ಚಿನ್ನ, ನಾನು ಸಾಂಬಾರು ಮಾಡ್ತಾ ವಿಡಿಯೋ ಮಾಡ್ತಾ ಇದ್ದೀನಿ ಚಿನ್ನ, ಸಾಂಬಾರು ಮಾಡ್ತಾ ವಿಡಿಯೋ ಮಾಡ್ತಾ ಇದ್ದೀನಿ. ನೀನು ಸೈಕಲ್ ಆಟ ಆಡ್ತಾ ಇದೀಯಾ, ಶಟಲ್ ಬ್ಯಾಟ್ ಆಟ ಆಡ್ತಾ ಇದೀಯಾ. ಬಾಬಾಯ್ ಡ್ಯೂಟಿಗೆ ಹೋಗಿದ್ದಾರೆ, ನೀನು ಮನೇಲಿದ್ದೀಯಾ, ನೀನು ಡ್ಯೂಟಿಗೆ ಹೋಗ್ತೀಯಾ. ಹಂಗಲ್ಲ ಚಿನ್ನ, ಚಿಕ್ಕವರೇ ಸ್ಕೂಲಿಗೆ ಹೋಗ್ಬೇಕು, ದೊಡ್ಡವರು ಡ್ಯೂಟಿಗೆ ಹೋಗ್ಬೇಕು. ನೀನು ಚಿಕ್ಕವನ ದೊಡ್ಡನ, ದೊಡ್ಡನ ನೀನು. ಯಾವ ಜಾಬಿಗೆ ಹೋಗ್ತೀಯಾ, ಯಾವ ಡ್ಯೂಟಿ ಮಾಡ್ತೀಯಾ ನೀನು. ಹಂಗೆಲ್ಲ ಮಾಡಬಾರ್ದು ಚಿನ್ನ ನೀನು. ಮಮ್ಮಿ ಕದಾ, ಪಾಪಂ ಕದ ಮಮ್ಮಿ, ಹಂಗೆ ಮಾಡ್ತಾರ ಮತ್ತೆ ಮಮ್ಮಿಗೆ. ಸಾರಿ ಚಪ್ಪು, ಸಾರಿ ಮಮ್ಮಿ ಅನ್ನು. ಇವನು ನನ್ನ ಮೊದಲನೇ ಮಗ, ಹಾಗಂತೇಳಿ ಎರಡನೇ ಮಗನೂ ಇದ್ದಾನ ಅಂತ ಕೇಳಬೇಡಿ, ಅವನೇ ಒಬ್ಬನೇ ಮಗ, ಅಥರ್ವ ಅಂತ ಹೇಳ್ಬಿಟ್ಟು. ಅಥರ್ವ ರೆಡ್ಡಿ, ಅಥರ್ವ ರೆಡ್ಡಿ. ವಾಟ್ ಈಸ್ ಯುವರ್ ನೇಮ್ ಅಥರ್ವ? ಅಥರ್ವ ರೆಡ್ಡಿ. ವಾಟ್ ಈಸ್ ಯುವರ್ ಫಾದರ್ ನೇಮ್ ಅಥರ್ವ? ಅಥರ್ವ, ಡೋಂಟ್ ಶೌಟ್. ವಾಟ್ ಈಸ್ ಯುವರ್ ಫಾದರ್ ನೇಮ್? ಫಾದರ್ ನೇಮ್. ಚಪ್ಪು ಹೇಳು, ಬೇಗ ಬೇಗ ಹೇಳು. ವಾಟ್ ಈಸ್ ಯುವರ್ ಫಾದರ್ ನೇಮ್? ಹಾಂ, ಬ್ಯಾಡ್ ಬಾಯ ನೀನು, ಅಟ್ಲ ಅಂತಾರಾ? ಗುಡ್ ಬಾಯ್ ನಾನು. ಹೋಗಂಗಾರೆ ನೀನು ದಡ್ಡ, ನಿಂಗೇನು ಬರಲ್ಲ. ಗುಡ್ ಬಾಯ್, ಗುಡ್ ಬಾಯ್. ಇಲ್ಲ ಇಲ್ಲ, ನಿಂಗೆಲ್ಲ ಬರುತ್ತೆ, ಎಲ್ಲ ಪಟ ಪಟ ಹೇಳ್ತೀಯ ಹಂಗಾರೆ. ವಾಟ್ ಈಸ್ ಯುವರ್? ಸರಿ ಸರಿ, నానే బ్యాడ్ బాయ్. బ్యాడ్ బాయ్ అనబార్దు చిన్న. మమ్మీ నువ్వు బ్యాడ్ ఉమెన్ అనాలి. పెళ్ళి అవ్వలేదన్న వాళ్ళకి బ్యాడ్ గర్ల్, గుడ్ గర్ల్ అంటారు, గర్ల్ అంటారు. అద్దు బేబీ గర్ల్. నేను బాయ్, నేను బాయ్, గుడ్ బాయ్. ಬ್ಯಾಡ್ ಬಾಯ್ ಅನ್ನಕೂಡದು ನಾವು. ನೆಕ್ಸ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕ್ಕೊತಾ ಇದ್ದೀನಿ. ಇದು ನಾನು ಆಲ್ರೆಡಿ ಯಾವಾಗಲೂ ಜಾಸ್ತಿ ಯೂಸ್ ಮಾಡೋದ್ರಿಂದ ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೀನಿ. ಶುಂಠಿ ಇಲ್ಲ, ಹಾಗಾಗಿ ಡೈರೆಕ್ಟ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನೇ ಹಾಕ್ಬಿಡೋಣ ಅಂತ ಹಾಕ್ತಾ ಇದ್ದೀನಿ. ಅಲ್ಲ ಚಿನ್ನ? ಜಿಂಜರ್ ಗಾರ್ಲಿಕ್ ಪೇಸ್ಟ್. ಏನು ಹೇಳು ಚಿನ್ನ? ಜಿಂಜರ್ ಗಾರ್ಲಿಕ್. ಇವಾಗ ಸ್ವಲ್ಪ ಟರ್ಮರಿಕ್ ಪೌಡರ್, ಅರಿಶಿನ ಪುಡಿ ಹಾಕ್ತಿದ್ದೀನಿ. ಒಂದ್ಸತಿ ಎಲ್ಲ ತೋರಿಸ್ಬಿಡ್ತೀನಿ ಇರಿ ನೋಡಿ. ಇದರಲ್ಲಿ ನಾನು ಈರುಳ್ಳಿನ ಫ್ರೈ ಮಾಡಿ ಇಟ್ಕೊಂಡಿದ್ದೀನಿ ಆಯಿಲಲ್ಲಿ, ಹಾಗೆ ಕೊತ್ತಂಬರಿ ಸೊಪ್ಪು, ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಹಾಗೆ ಇದು ಟರ್ಮರಿಕ್ ಪೌಡರ್, ಅರಿಶಿನ ಪುಡಿ, ಚಕ್ಕೆ, ಲವಂಗ ಇಷ್ಟಿದೆ. ಇದನ್ನು ಒಂದು ಕಡೆ ಸಪ್ರೇಟಾಗಿ ಮಿಕ್ಸಿ ಹಾಕೊಂಡ್ಬಿಡ್ತೀನಿ ನಾನು. ಹಾಗೆ ಅಲ್ಲಿ ತನಕ ಸ್ವಲ್ಪ ಈರುಳ್ಳಿ ಎಲ್ಲ ಹೀಟ್ ಹಾಗೇ ಇದೆ, ಅದು ಸ್ವಲ್ಪ ಆರ ತನಕ ಬೇರೆ ಕೆಲಸ ಮಾಡ್ಕೊಳ್ಳೋಣ. ಟೊಮೊಟೊ ಕಟ್ ಮಾಡ್ಕೊತೀನಿ, ಯಾಕಂದರೆ ನಾನು ಇದಕ್ಕೆ ಹುಣಸೆ ಹುಳಿ ಹಾಕಲ್ಲ, ಟೊಮೊಟೊನೇ ಹಾಕೋದು. ಈಗ ಟೊಮೊಟೊ ಎಷ್ಟು ರೇಟ್ ಆಗಿದೆ ಗೊತ್ತಾ? ಹೈದ್ರಾಬಾದಲ್ಲಿ ಬೆಂಗಳೂರಲ್ಲೂ ಸೇಮ್ ರೇಟು. ಅಲ್ಲೂ 50 ರೂಪಾಯಿ ಕೆಜಿ, ಇಲ್ಲೂ 50 ರೂಪಾಯಿ ಕೆಜಿ. ಊರಲ್ಲಿ ಎಷ್ಟು ಕೆಜಿ ಅಂತ ಹೇಳ್ಬಿಟ್ಟು ಕಾಮೆಂಟ್ ಮಾಡಿ. ಅದರಲ್ಲೂ ತಗೊಬಂದಿರೋದೇ 50 ರೂಪಾಯಿ ಕೆಜಿ. ಅದರಲ್ಲಿ ಏನಾದ್ರು ಒಂದು ಹಾಳಾಗ್ಬಿಡ್ತು ಅಂದರೆ ಹೊಟ್ಟೆ ಎಲ್ಲ ಉರಿದೋಗ್ಬಿಡುತ್ತೆ. ಹಾಗೆ ನೆಕ್ಸ್ಟು ಈ ಮಸಾಲೆ ಕೂಡ ರೆಡಿ ಮಾಡ್ಕೊಂಡಿದ್ದೀನಿ. ಇದರಲ್ಲಿ ತೆಂಗಿನಕಾಯಿ, ಹಸಿಮೆಣಸಿನ್ಕಾಯಿ, ಟೊಮೊಟೊ, ಧನಿಯಾ ಪುಡಿ ಇಷ್ಟನ್ನು ಇನ್ನೊಂದು ಸರಿ ಮಿಕ್ಸಿ ಹಾಕ್ಕೊತೀನಿ. ಫಸ್ಟು ಅದನ್ನು ಮಿಕ್ಸಿ ಹಾಕ್ಕೊಂಡು ಬಂದು ಮತ್ತೆ ಕಂಟಿನ್ಯೂ ಮಾಡ್ತೀನಿ. ಮಿಕ್ಸಿ ಹಾಕೊಬಂದು ಕಂಟಿನ್ಯೂ ಮಾಡೋಣ ಅಂತ ಅಂದ್ಕೊಂಡೆ, ಬಟ್ ಇವಾಗ ಕರೆಂಟೇ ಇಲ್ಲ. ಏನು ಮಾಡೋದು? ಕರೆಂಟ್ ಬಂದಮೇಲೆ ಮುಂದೆ ಕಂಟಿನ್ಯೂ ಮಾಡೋಣ.
ಇದು ನಮ್ಮನೆಗೆ ಹೊಸ ಮಿಕ್ಸಿ, ಹೊಸ ಅತಿಥಿ ಅಂದರೆ ಒಂದು ವಾರ ಆಯಿತು, 10 ದಿನ ಆಯಿತು ತಗೊಂಡು. ಇವಾಗ ಅಂದರೆ ಏನು ಸ್ಪೀಡಾಗಿ ತಿರುಗುತ್ತೆ ಅಂದರೆ ಸಖತ್ ಗ್ರೈಂಡ್ರಿಗಿಂತ ಸೂಪರಾಗಿ ತಿರುಗುತ್ತೆ. ಮಿಕ್ಸಿ ರೆಡಿಯಾಗಿದೆ, ಹೋಗ್ಬಿಟ್ಟು ಮಿಕ್ಸಿ ಹಾಕ್ಕೊಂಡು ಬಂದುಬಿಡೋಣ. ಓಕೆನಾ ಚಿನ್ನ? ಮಿಕ್ಸಿ ಹಾಕ್ಕೊಬರೋಣ. ಏನು ಚಿನ್ನ ಸೌಂಡ್ ಅದು? ಚಿನ್ನಿ ಮರಿ, ಮಿಕ್ಸಿ ರೆಡಿ, ಮಸಾಲೆ ರೆಡಿ. ಏಯ್ 1 ಮಿನಿಟ್ ಕೂಡ ಆಗಲ್ಲ, ಇದು ಆಗಲಿಲ್ಲ, 1 ನಿಮಿಷನೂ ಆಗಲಿಲ್ಲ, ಸ್ಪೀಡಾಗಿ ಆಗೋಯ್ತು. ಈ ಜಾರಲ್ಲಿರೋ ಮಸಾಲೆ ಎಲ್ಲ ಈ ಹುಳ್ಳಿಕಾಳಿಗೆ ಹಾಕಿ ಮಿಕ್ಸ್ ಮಾಡ್ಕೊತೀವಿ. ತೋರಿಸ್ತೀನಿ ನಿಮಗೆ, ಫುಲ್ಲಾಗಿ ಕಾಣಿಸ್ತಾ ಇಲ್ಲ ಅಲ್ವಾ? ತೋರಿಸುವೆ. ನೋಡಿ ಈ ಥರ ಹುಳ್ಳಿಕಾಳು ತೊಳೆದಿಡ್ಕೋಬೇಕು. ಅದನ್ನು ತೋರಿಸಿಲ್ಲ ಅಂತ ಅಂದ್ಬಿಟ್ಟಿದ್ದೀರಾ. ಆಮೇಲೆ ನೀಟಾಗಿ ತೊಳ್ಕೊಂಡು ಅದ್ರ ಮೇಲ್ಗಡೆ ನಾನು ಈಗ ರುಬ್ಬಿರೋಂಥ ಮಸಾಲೆ ಹಾಕಿ ಅದಕ್ಕೆ ಬೇಕಾದಷ್ಟು ಉಪ್ಪು ಹಾಕಿ ಎಲ್ಲ ನಾನು ಕಲಸಿ ಒಂದು 10 ನಿಮಿಷ ಇಡ್ತೀನಿ. ನಾವು ಇದ್ರ ಜೊತೆಗೆ ಇದೊಂದೇ ಇದು ಮಾಡಲ್ಲ ಅಲ್ವಾ, ಹೆಸರು ಕಾಳು ಮಾತ್ರ ಆದರೆ ಚೆನ್ನಾಗಿರಲ್ಲ. ಅದ್ರ ಜೊತೆಗೆ ಬದನೆಕಾಯಿ, ಆಲೂಗಡ್ಡೆ ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ. ಹಾಕ್ಬಿಟ್ಟು ಎಲ್ಲ ಮಿಕ್ಸ್ ಮಾಡಬೇಕು. ಈ ಥರ ಕಾಣಿಸ್ತಾ ಇದೆಯಾ ನಿಮಗೆ? ಈ ಥರ ಎಲ್ಲ ನೀಟಾಗಿ ಮಿಕ್ಸ್ ಮಾಡಿಕೊಂಡ್ರೆ ನೀಟಾಗಿ ಆಗಿಬಿಡುತ್ತೆ. ನನಗೆ ಇಲ್ಲಿ ಕಿಚನಲ್ಲಿ ಫುಲ್ ಸ್ಪೇಸ್ ಇಲ್ಲ, ದೊಡ್ಡ ಸೆಲ್ಫಿ ಸ್ಟಿಕ್ ಇದೆ, ನೀಟಾಗಿ ಇಟ್ಕೊಂಡು ತೋರಿಸ್ಬೋದು. ಆದರೆ ಆ ಥರ ಸೌಂಡ್ ಮಾಡಬೇಡ ಚಿನ್ನ. ಅದೇ ಸೌಂಡು, ನಿಂದೇ ಸೌಂಡು. ಹಾಂ, ಮತ್ತೆ ಹಂಗೆಲ್ಲ ಸೌಂಡ್ ಮಾಡ್ತಾರಾ? ಮಾಡಬಾರ್ದು ಆಯಿತಾ? ಹೀಗೆ ಎಲ್ಲ ಮಿಕ್ಸ್ ಮಾಡಿ ಇಟ್ಕೋಬೇಕು. ಸೂಪರಾಗಿ ಕಾಣಿಸ್ತಾ ಇದೆ ಅಲ್ವಾ, ಗ್ರೀನಾಗಿ. ರೆಡಿ ಆಯಿತು ಮಸಾಲೆ. ಅಷ್ಟರೊಳಗೆ ನಾವು ನೆಕ್ಸ್ಟು ಆಲೂಗಡ್ಡೆನ ಹೆಚ್ಕೊಬೇಡೋಣ. ಆಲೂಗಡ್ಡೆ ಅದಕ್ಕೆ ನಾನು 3 ಆಲೂಗಡ್ಡೆ ತೊಗೊಂಡಿದ್ದೀನಿ. ಕಟ್ ಮಾಡಿಬಿಡ್ತೀನಿ ಪಟ ಅಂತ ಹೇಳಿ. ಆಲೂಗಡ್ಡೆ ಸ್ವಲ್ಪ ಗ್ಯಾಸ್ಟ್ರಿಕ್, ನನಗೇನು ಇಷ್ಟ ಆಗಲ್ಲ ಆಲೂಗಡ್ಡೆ. ಆದರೆ ಅದಕ್ಕೆ ಕಾಂಬಿನೇಷನ್ನು ಬದನೆಕಾಯಿ ಆಲೂಗಡ್ಡೆ ಇದ್ರೇ ಚೆನ್ನಾಗಿ ಅಲ್ವಾ, ಹಾಗಾಗಿ ಆಲೂಗಡ್ಡೆ ಹಾಕಿದ್ರೆ ಚೆನ್ನಾಗಿರುತ್ತೆ ಅಂತ ಹೇಳಿ ಹಾಕ್ತಾ ಇರೋದು. ಬದನೆಕಾಯಿ ಏನಪ್ಪ ಅಂದರೆ ನಮ್ಮ ಮನೇಲಿ ಬದನೆಕಾಯಿ ಮಾಡಬೇಡ, ಬದನೆಕಾಯಿ ಅದೇನೋ ಸ್ವಲ್ಪ ಅಲರ್ಜಿ ಆಗುತ್ತೆ, ತುರ್ಕೆ ಬರುತ್ತೆ ಅಂತಾರೆ ನಮ್ಮ ಮನೇಲಿ. ಹಾಗಾಗಿ ಬದನೆಕಾಯಿ ಸ್ವಲ್ಪ ಅವಾಯ್ಡ್ ಮಾಡ್ತೀವಿ ನಮ್ಮ ಮನೇಲಿ. ಆಲೂಗಡ್ಡೆ ಚೆನ್ನಾಗಿ ತಿಂತಾರೆ, ನನಗಿಷ್ಟ ಆಗಲ್ಲ. ನಮ್ಮನೇಲಿ ಎಷ್ಟು ಜನ ಇರೋದು ಅಂತ ನಿಮಗೆ ಗೊತ್ತಿಲ್ಲ ಅಲ್ವಾ. ನಮ್ಮನೇಲಿ ನಾವು 4 ಜನ ಇರ್ತೀವಿ. ನಾವು, ನಮ್ಮ ಹಸ್ಬೆಂಡು, ಅವ್ರ ತಮ್ಮ, ನನ್ನ ಮಗ, ನಾವಿರೋದು 4 ಜನ. ಅದಲ್ವಾ, ಹೋಗು ರೂಮಿಗೆ ಹೋಗು. ಸೌಂಡ್ ಮಾಡ್ತಾ ಇದೆಯಲ್ಲ ನೀನು, ಹೋಗು ರೂಮಿಗೆ. ಹಾಂ, ಆಲೂಗಡ್ಡೆ ಸಾಕು ಅನಿಸುತ್ತೆ. 2 ಆಲೂಗಡ್ಡೆ, 3 ಆಲೂಗಡ್ಡೆ ಒಳಗೆ 1 ಆಲೂಗಡ್ಡೆ ಎತ್ತಿಟ್ಬಿಟ್ಟಿದ್ದೀನಿ. ಬೇಡ ಅನಿಸುತ್ತೆ ನಂಗೆ, ಯಾಕೋ ಆಲೂಗಡ್ಡೆ ಅಂದರೆ ಆಗೋದಿಲ್ಲ, ಸಾಕು. ಆಲೂಗಡ್ಡೆನ ನಾನು ಇವಾಗ ಹುಳ್ಳಿಕಾಳು ಇದೆ ಅಲ್ವಾ, ಅದೆಲ್ಲ ಒಗ್ಗರಣೆ ಹಾಕ್ಬಿಟ್ಟು ಕುಕ್ಕರಲ್ಲಿ ವಿಸಿಲ್ ಹೊಡಿಸ್ತೀನಿ. ಅದೇ ಥರನೇ ಆಲೂಗಡ್ಡೆ ವಿಸಿಲ್ ಹೊಡಿಸ್ಬಿಟ್ರೆ ಅದು ಅಲ್ಲೇ ಪಾಯಸ ಆಗಿಬಿಡುತ್ತೆ. ಅಥರ್ವಾ ಪ್ಲೀಸ್ ನಾನು ಸೌಂಡ್ ಮಾಡಬೇಡ, ನಾನು ತೆಗೆದು ಬಿಸಾಡ್ಬಿಡ್ತೀನಿ ಇದನ್ನ. ಅಲ್ಲೋಗ ರೂಮಿಗೆ ಹೋಗು. ಅವರು ಪ್ಲೀಸ್ ಬಂಗಾರಿ, ನನ್ನ ಮುದ್ದು ಮರಿಯಲ್ಲ ನೀನು, ಚಿನ್ನ ಮರಿಯಲ್ಲ. ಈಗ
ನಾನು ಈರುಳ್ಳಿ ಫ್ರೈ ಮಾಡ್ಕೊಂಡಿದ್ನಲ್ವ ಅದೇ ಬಾಣಲಿ ಸ್ವಲ್ಪ ಕಪ್ಪಗೆ ಆಗ್ಬಿಟ್ಟಿದೆ. ಪರವಾಗಿಲ್ಲ, ಈರುಳ್ಳಿದೆ ಅಲ್ವಾ, ಹಾಗಾಗಿ ಅದಕ್ಕೆ ನಾನು ಆಲೂಗಡ್ಡೆನ ಹಾಕ್ಕೊತಾ ಇದ್ದೀನಿ. ಆಲೂಗಡ್ಡೆ ಹಾಕಿಬಿಟ್ಟು ಸೈಡಿಗೆ ಬೇಯೋಕ್ಕಿಟ್ರೆ ಅದು ನಿಧಾನಕ್ಕೆ ಬೇಯ್ತಾ ಇರುತ್ತೆ. ಅಷ್ಟರೊಳಗೆ ಇದನ್ನು ಒಗ್ಗರಣೆ ಹಾಕಿಬಿಟ್ಟು ಈ ಕಡೆ ಒಗ್ಗರಣೆ ಚಿನ್ನ ಹಾಂ ಏನಿಲ್ಲ ಬಿಡು. ಒಗ್ಗರಣೆ ಹಾಕಿಬಿಟ್ಟು ಇದು ವಿಸಿಲ್ ಹೊಡೆಯೋಷ್ಟೊತ್ತಿಗೆ ಇದು ಬೆಂದಿರುತ್ತೆ. ಇರಿ, ಒಗ್ಗರಣೆ ಹಾಕ್ಕೊಂಡು ಬಂದುಬಿಡ್ತೀನಿ. ನೋಡಿ, ನಾನು ಇದಕ್ಕೆ ತೋರಿಸಿದ್ನಲ್ವ ಆಲೂಗಡ್ಡೆ ಹಾಕಿ ನೀರು ಹಾಕಿ ಉಪ್ಪು ಹಾಕಿ ಒಂದು ಕಡೆ ಬೇಯೋಕೆ ಇಟ್ಬಿಟ್ಟಿದ್ದೀನಿ ಸ್ವಲ್ಪ. ಹಾಗೆ ಈ ಕಡೆ ಒಂದು ಕುಕ್ಕರಿಗೆ ಸ್ವಲ್ಪ ಎಣ್ಣೆ ಹಾಕಿಟ್ಟಿದ್ದೀನಿ. ಆಮೇಲೆ ಇದಷ್ಟು ಹಾಕಿಬಿಟ್ಟು ಅದಕ್ಕೆ ಫ್ರೈ ಮಾಡ್ತೀನಿ. ಘಮ ಅನ್ನುತ್ತೆ ಸ್ಮೆಲ್ಲು ಮಸಾಲೆ ಕಲಸಿದ ಮೇಲೆ. ಈಗ ಇದಕ್ಕೆ ಸ್ವಲ್ಪ ನಾನು ನೀರು ಹಾಕ್ಬಿಟ್ಟು, ಕೆಳಗಡೆ ಸೀದೋಗ್ಬಿಟ್ರೆ ಕಷ್ಟ ಅಲ್ವಾ, ಹಾಗಾಗಿ ನಾನು ಇದನ್ನು ಮುಚ್ಚಿಡೋಕ್ಕಾಗಿ ಸ್ವಲ್ಪ ನೀರು ಹಾಕ್ಕೊಳ್ತೀನಿ. ಇದು ನಮ್ಮ ಕರ್ನಾಟಕ ಸ್ಟೈಲ್ ಅಡುಗೆ. ಈ ಕಡೆ ಎಲ್ಲ ಹೀಗೆ ಮಾಡೋದೇ ಇಲ್ಲ. ಈ ಕಡೆ ಸಾಂಬಾರು ಅಂತ ಕೇಳಿದ್ರೆ ಸಾಂಬಾರು ಯಾವಾಗ ನೋಡಿದ್ರು ಸಾಂಬಾರೇನಾ ಅಂತಾರೆ. ನನಗೆ ಸಾಂಬಾರೇ ಇಷ್ಟ. ಈ ಕಡೆ ಎಲ್ಲ ಕರಿ ಮಾಡಿರ್ತಾರೆ, ಈಗೆಲ್ಲ ಸಾಂಬಾರೇ ಇಷ್ಟ. ಇದು ವಿಸಿಲ್ ಆಗಲಿ, ಅಲ್ಲಿ ತನಕ ಇದು ಆಲೂಗಡ್ಡೆ ಬೇಯಲಿ. ನಾವು ಹೋಗ್ಬಿಟ್ಟು ಈಗ ಇದನ್ನ ಮಿಕ್ಸಿ ಹಾಕೊಬಂದ್ಬಿಡೋಣ. ಮಿಕ್ಸಿನೂ ರೆಡಿ ಆಯಿತು, ಈ ಖಾರನೂ ರೆಡಿ ಆಗೋಯ್ತು. ಇನ್ನು ವಿಸಿಲ್ ಆಗಬೇಕು, ಆಲೂಗಡ್ಡೆ ಬೇಯಬೇಕು. ಟೈಟಾಗಿದೆ, ತೆಗಿಯೋಕ್ಕೆ ಆಮೇಲೆ ತೆಗಿಯೋಣ. ಈಗ ಸೆಲ್ಫೆಲ್ಲ ಕ್ಲೀನ್ ಮಾಡ್ಕೊಬೇಡೋಣ. ಒಂದೇ ಒಂದು ಅಡುಗೆ ಮಾಡೋಕ್ಕೆ ಬಂದರೆ ಸಾಕಪ್ಪ, ಸಿಂಕು ಎಲ್ಲ ಫುಲ್ ಆಗಿಬಿಡುತ್ತೆ. ನಿಮ್ಮ ಮನೆಗೂ ಹೀಗೆ ಆಗುತ್ತಾ? ಮನೇಲಂತೂ ಹೀಗೆ ಒಂದು ಅಡುಗೆ ಮಾಡಬೇಕು ಅಂದರೆ ಇರೋ ಬರೋವೆಲ್ಲ ಹೊರಗೆ ತಕ್ಕೊಂಡು ಆಮೇಲೆ ಮತ್ತೆಲ್ಲ ಒಳಗೆ ಜೋಡಿಸೋದು. ನಮ್ಮ ಮನೆಗೆ ನಮ್ಮ ಅಥರ್ವ ಇದಾನಲ್ಲ, ನನ್ನ ಮಗನ ಕಾಲದಾಗೆ ನಮ್ಮ ಮನೆ ಫ್ರಿಜ್ಜಲ್ಲಿ ಏನಾದ್ರು ಇಡಬೇಕು ತೆಗಿಬೇಕು ಅಂದರೆ ಹೀಗೆ ಲಾಕ್ ಹಾಕು ಲಾಕ್ ತೆಗಿ ಮಾಡಬೇಕು. ಯಾಕಂದರೆ ಇದರಲ್ಲಿ ಏನಾದರೂ ಇಟ್ಟಿದ್ದರೆ ಉಳಿಸೋದಿಲ್ಲ. ಹಾಗಾಗಿ ನಾವು ಲಾಕ್ ಹಾಕು ಲಾಕ್ ತೆಗಿ ಮಾಡಬೇಕು. ಅಲ್ಲ ಚಿನ್ನ? ಅಲ್ಲ ಚಿನ್ನ, ಮುಖ ನೋಡು ನೀನು, ಮೂತಿ ನೋಡ ಹೆಂಗೆ ಮಾಡ್ಕೊಂಡಿಯಾ? ಮೂತಿಗೆಲ್ಲ ಪೌಡ್ರ್ ಬಂದಾನೆ. ಅವನಿಗೊಂದು ಈ ವಯಸ್ಸಿಗೆ ಅವನಿಗೊಂದು ಸಪ್ರೇಟ್ ಫೋನ್ ಬೇರೆ ಬೇಕು. ನಾವು ಆ ವಯಸ್ಸಲ್ಲಿ ಆ ಫೋನೇ ಕಂಡಿರಲಿಲ್ಲ. ಹಸಿಮೆಣಸಿನ್ಕಾಯಿ ಎಲ್ಲವೂ ಇಲ್ಲೇ ಇದ್ದಾವೆ, ಎಲ್ಲ ತೊಗೊಂಡೋಗಿಡ್ಬೇಕೀಗ ಫ್ರಿಜ್ಜಲ್ಲಿ. ಜಿಂಜರ್ ಗಾರ್ಲಿಕ್ ಪೇಸ್ಟು, ಎಲ್ಲರೂ ಬ್ಯಾಟು, ಹೊಡ್ತಾ ಯಾವ ಪ್ಲೇಸು ಇಲ್ಲಪ್ಪ, ಹೊಡ್ತಾ ಬೀಳುತ್ತೆ ನಿನಗೆ. ಗಿವ್ ಮೀ. ಒದ್ದು ಅಥರ್ವ, ನನಗೆ ದೆಬ್ಬಲ್ ಪಡ್ತಾಯಿ ನೀಕು. ಅಥರ್ವ ಇವು ಕೀವು ఇష్టమా ఇవ్వు. చూడండి ఇట్లాంటి పనులు చేస్తారు, ఈ ಥರದ ಕೆಲಸ ಕೊಡ್ತಾರೆ ಮನೆಗೆ. ತಪ್ಪಾಯ್ತು ಅನ್ನೋ ನನಗೆ ಕೋಪ ಬಂತು. ಹೀಗಾಗಿದೆ. ಇದು ಬೆಂದಿದೆ ಆಲೂಗಡ್ಡೆ, ಈ ಕಡೆದು ಬೆಂದಿದೆ. ಎರಡು ಮಿಕ್ಸ್ ಮಾಡಿಬಿಟ್ಟು ಖಾರ ಹಾಕ್ಬಿಟ್ಟು ಕುದಿಸೋಣ. ಆಲೂಗಡ್ಡೆ ಕಾಳು ಎರಡು ಮಿಕ್ಸ್ ಆಗಿದೆ, ಇದಕ್ಕೆ ಮಸಾಲೆ ಹಾಕ್ಬಿಡೋಣ. ಈಗ ಇದಕ್ಕೆ ಎಷ್ಟು ಬೇಕೋ ಅಷ್ಟು ನೀರು ಹಾಕೋಬಿಡೋಣ.
ಇದು ಜಾಸ್ತಿ ನೀರಾಗಬಾರ್ದು, ಗಟ್ಟಿ ಇದ್ರೇ ಚಂದ ಈ ಸಾಂಬಾರು. ಹೀಗಾಗಿದೆ ಈ ಸಾಂಬಾರು. ಚೆನ್ನಾಗಿ ಕಾಣಿಸ್ತಾ ಇದೆ. ಅನ್ನದ ಜೊತೆ ಕಲಿಸ್ಕೊಂಡು ತಿಂತಾ ಇದ್ದರೆ ಮೃಷ್ಟಾನ್ನ ಭೋಜನ. ಆಲ್ರೆಡಿ ಎರಡಕ್ಕೂ ಸ್ವಲ್ಪ ಉಪ್ಪು ಹಾಕಿದ್ದೆ. ಇನ್ನೊಂದು ಸರ್ತಿ ಟೇಸ್ಟ್ ನೋಡಿಬಿಟ್ಟು ಉಪ್ಪು ಹಾಕ್ಕೊತೀನಿ.